ಬಂಧುಗಳೇ, ಇವತ್ತು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ನಾವು ಪ್ರತಿಭಟನಾ ರ್ಯಾಲಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಬಂದಿದ್ದೀವಿ. ಮಾನ್ಯರೇ, ಕೇವಲ ಬಂಗಾರಪೇಟೆ ತಾಲೂಕಲ್ಲ, ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲೇ ಇವತ್ತಿನ ದಿನ ಹಗಲು ದರೋಡೆ ಅನ್ನೋ ಒಂದು ಹೆಸರಲ್ಲಿ ಏನು ನಡೀತಾ ಇದೆ ಇವತ್ತು ಡೊನೇಷನ್ ಅವಳಿ. ಎಷ್ಟೋ ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಹೋರಾಟ ಮಾಡಿದ್ರು ಸರಿ, ಎಷ್ಟೇ ಸಾವಿರಾರು ಸಂಘಟನೆಗಳು ಹೋರಾಟ ಮಾಡಿದ್ರು ಸರಿ, ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏನಿದೆ ಅವರೊಟ್ಟಿಗೆ ಈ ಶಿಕ್ಷಣ ಇಲಾಖೆಯವರು ಶಾಮೀಲಾಗಿ ವರ್ಷಕ್ಕೆ ಕನಿಷ್ಠ ಪಕ್ಷ 5 ರಿಂದ 10 ಸಾವಿರ ಹೆಚ್ಚಳ ಮಾಡ್ತಾರೆ. ಅದ್ರ ಜೊತೆಗೆ ಬುಕ್ಕು ಅಲ್ಲೇ ಇಸ್ಕೋಬೇಕು, ಪೆನ್ಸಿಲ್ ಅಲ್ಲೇ ಇಸ್ಕೋಬೇಕು, ಬೂಟ್ಗಳು ಅಲ್ಲೇ ಇಸ್ಕೋಬೇಕು, ಕೈ ಯೂನಿಫಾರ್ಮ್ ಸಹ ಅಲ್ಲೇ ಇಸ್ಕೋಬೇಕು. ಇವರು ಎಷ್ಟು ಸರ್ಕಾರದಿಂದ ಏನು ನಿಗದಿಪಡಿಸಿದಾರೆ ಆ ಶುಕ್ಲ ಪಟ್ಟಿನ ಇಲ್ಲಿವರೆಗೂ ಯಾವುದೇ ಸ್ಕೂಲಲ್ಲೂ ಖಾಸಗಿ ಸಂಸ್ಥೆಗಳಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕಿಲ್ಲ. ನಾವು ಇಷ್ಟೇ ಇಸ್ಕೊಂತಾ ಇದ್ದೀವಿ, ಇಷ್ಟೇ ನೀವು ಕಟ್ಟಬೇಕು ಅಂತ. ನಾವು ಡಿಮ್ಯಾಂಡ್ ಏನ್ ಮಾಡ್ತಾ ಇದೀವಿ, ನೀವು 1 ಲಕ್ಷ ಇಸ್ಕೊಳ್ಳಿ ಪರವಾಗಿಲ್ಲ, ಆನ್ಲೈನ್ ಮುಖಾಂತರ ನೀವು ದುಡ್ಡು ಕಟ್ಸ್ಕೊಳ್ಳಿ ಅನ್ನೋದು ನಮ್ಮ ಡಿಮ್ಯಾಂಡ್. ಆನ್ಲೈನ್ ಮುಖಾಂತರ 1 ಲಕ್ಷ ತಗೊಂಡು ಪ್ಯಾಕೇಜ್ ತಗೊಂಡು ನೀವು ನಮ್ಗೆ ರೆಸಿಪ್ಟ್ ಕೊಡಿ ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಆತ್ಮೀಯ ಬಂಧುಗಳೇ, ಇವತ್ತಿನ ದಿನ ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗಳು ಎಡುತ್ತಾ ಇದೆ ಪಾಠ ಮಾಡೋದ್ರಲ್ಲಿ. ಅಂತ ಒಂದು ಸಿಚುವೇಶನ್ ಇಟ್ಕೊಂಡು ಬಡ ಪೋಷಕರು ಎಂತ ಒಬ್ಬ ರೈತನಿಗೂ ಎಂತ ಒಬ್ಬ ಗುಡ್ಸದಲ್ಲಿ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಸಹ ನಮ್ಮ ಮಗುನ ಕಾನ್ವೆಂಟ್ ಅಲ್ಲಿ ಓದಿಸ್ಬೇಕು, ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ದಿನ ಖಾಸಗಿ ಸಂಸ್ಥೆಗಳ ಕಡೆ ಮುಖ ಮಾಡಿ ನೋಡಿದ್ರೆ ಅಲ್ಲಿ ಕನಿಷ್ಠ ಪಕ್ಷ 1 ವರ್ಷಕ್ಕೆ ಇಲ್ಲ ಅಂದ್ರು ಚಿಕ್ಕ ಮಗುಗೆ 1 ಲಕ್ಷ ರೂಪಾಯಿ ಡೊನೇಷನ್ ತಗೊಂತಾ ಇದ್ದಾರೆ ಇವತ್ತಿನ ದಿನ. ಈಗಾಗಲೇ ರೈತರು, ಬಡವರು, ದೀನ ದಲಿತರು, ಹಿಂದುಳಿದ ವರ್ಗದವರು ಇವತ್ತು ಜೀವನ ಮಾಡ್ಲಿಕ್ಕೆ ಅತಿ ಕಷ್ಟ ಆಗೋಗಿದೆ. 1500 ಅಡಿ ಅಂತರ್ಜಲ ಕುಸಿದೋಗಿದೆ. ರೈತ ಇವತ್ತು ದಿನ ಬೆಳೀತಾ ಇರೋ ಬೆಳೆಯನ್ನ ಅವನಿಗೆ ಬೆಳೆ ಇಲ್ಲ ಇವತ್ತಿನ ದಿನ ಆತ್ಮಹತ್ಯೆ ಮಾಡ್ಕೊಂತ ಇದ್ರು. ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆ, ಜಿಲ್ಲಾ ಆಡಳಿತ ಕಣ್ಣು ಮುಚ್ಚಿ ಕುಳಿತಿದೆ, ತಾಲೂಕು ಆಡಳಿತ ಕಣ್ಣು ಮುಚ್ಚಿ ಕುಳಿತಿದೆ. ಇಂಥ ಒಂದು ವ್ಯವಸ್ಥೆ ಇರುವಾಗ ಇಂಥ ಒಂದು ಡೊನೇಷನ್ ರೂಪದಲ್ಲಿ ಹಗಲು ದರೋಡೆ ಏನು ಮಾಡ್ತಾ ಇದೆ ಅದನ್ನು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಂತ ಸ್ಕೂಲ್ಗಳಿಗೆ ಬೀಗ ಹಾಕದೆ ಹೋದ್ರೆ ಕರ್ನಾಟಕ ದಲಿತ ಸಮಾಜ ಸೇನೆಯು ನೀವೇನು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದೀರಿ, ನಿಮ್ಮನ್ನು ಅಮಾನತ್ತಲ್ಲಿರೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಭೀಮ್.